ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂತ ವಿಮಾನ ಪತನವಾಗಿದೆ. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಬೆಳಗ್ಗೆ 8:45 ಹೊತ್ತಿಗೆ ವಿಮಾನ ಪತನವಾಗಿರೋದು. ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಅಜಿತ್ ಪವಾರ್ ಅವರ ಮೃತದೇಹ. ಒಟ್ಟು 6 ಜನ ಆನ್ ಬೋರ್ಡ್ ಪ್ಯಾಸೆಂಜರ್ಸ್ ಇದ್ರು ಅನ್ನುವಂತ ಮಾಹಿತಿ. 6ಕ್ಕೆ 6 ಜನ ಕೂಡ ಈ ದುರ್ಘಟನೆಯಲ್ಲಿ ದುರ್ಮರಣಕ್ಕೀಡಾಗಿರೋದು. ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಅಜಿತ್ ಪವಾರ್ ಅವರ ಮೃತದೇಹ. ಡಿಸಿಎಂ ಅಜಿತ್ ಪವಾರ್ ಸೇರಿ ಒಟ್ಟು 6 ಜನ ಮೃತಪಟ್ಟಿದ್ದಾರೆ ದುರ್ಘಟನೆಯಲ್ಲಿ. ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಅವರು ಹೊರಟಿದ್ರು. ಬಾರಾಮತಿಯವರ ಸ್ವಕ್ಷೇತ್ರದ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕಾಗಿ ಬರ್ತಾ ಇದ್ರು. 8:45ಕ್ಕೆ ಅವರ ವಿಮಾನ ಬಾರಾಮತಿ ಏರ್ ಸ್ಟ್ರಿಪ್ ಅಲ್ಲಿ ಲ್ಯಾಂಡಿಂಗ್ ಆಗಬೇಕಿತ್ತು. ಆದರೆ ಅದಕ್ಕೂ ಮುಂಚಿತವಾಗಿ ವಿಮಾನ ಪತನವಾಗಿದೆ. ಲ್ಯಾಂಡಿಂಗ್ ಮಾಡೋ ಸಂದರ್ಭದಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿರೋದು. ಪರಿಣಾಮ ವಿಮಾನ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ದೇಹವೊಂದನ್ನು ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಜ್ಯಸಭೆಯ ಮಾಜಿ ಸದಸ್ಯರು ಪ್ರಭಾಕರ್ ಕೋರೆ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಬಹಳ ದುಃಖದ ಇದು ನ್ಯೂಸು. ವೆರಿ ಅಪ್ಕಮಿಂಗ್ ಲೀಡರ್, ಬಹಳ ಡೈನಾಮಿಕ್ ಲೀಡರ್. ಇಡೀ ಫ್ಯಾಮಿಲಿ ನನಗೆ ಬಹಳ ಅತಿ ಸಮೀಪದ ಫ್ಯಾಮಿಲಿ ಅದು. ಶರದ್ ಪವಾರ್ ಇರ್ಬೋದು, ಅವ್ರ ಮಗಳ ಸುಪ್ರಿಯಾ ಇರ್ಬೋದು, ಅಜಿತ್ ಪವಾರ್ ಇರ್ಬೋದು. 15 days back I met him in ಮಿರಜ್. ಈ ಬೆಳಗಾವಿ ಹತ್ರ ಮಿರಜ್ಗೂ ಅವರೊಂದು ಕಾರ್ಯಕ್ರಮ ಬಂದಿದ್ರು. ಸುಮಾರು ಅರ್ಧ ಗಂಟೆ ನಾನು ಅವರು ಕೂತು ಮಾತಾಡ್ತಾ ಇದ್ದೆವು. ರಾಜಕೀಯ ಇರ್ಬೋದು, ಪರ್ಟಿಕ್ಯುಲರ್ಲಿ ಅವರು ಅಗ್ರಿಕಲ್ಚರ್ದೊಳಗೆ ಬಹಳ ಡೆವಲಪ್ ಮಾಡಿದ್ರು ಅದು ಬಾರಾಮತಿಯಲ್ಲಿ. ಅದ್ರ ಸಲುವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರು ಅದ್ರ ಸಲುವಾಗಿ ಮಾತಾಡಿದ್ರು. ಅದಕ್ಕೆ ನಾನು ಲಾಸ್ಟ್ ವೀಕ್ ಎರಡು ಬಸ್ ಮಾಡಿ ರೈತರನ್ನ ಕಳಿಸಿದ್ದೆ ಬಾರಾಮತಿಗೆ. ಅಲ್ಲಿ ಅದನ್ನೆಲ್ಲ ಅವ್ರು ಮಾಡಿದ್ದ ಆರ್ಟಿಫಿಷಿಯಲ್ ಇದು ಅಗ್ರಿಕಲ್ಚರ್ ನೋಡ್ಲಿಕ್ಕೆ ಕಳಿಸಿದ್ದೆ. ಬಾಳೆಕ ಅವ್ರ ಬ್ರದರ್ ಮಗ ಭೇಟಿ ಆದ್ರು, ಇವ್ರು ಇಲ್ಲಾಗಿದ್ರಂತ. ಬಹಳ ಅತಿ ಡೈನಾಮಿಕ್ ವ್ಯಕ್ತಿ, ರಾಜಕೀಯದೊಳಗ ಅಂತ ವ್ಯಕ್ತಿ ಯಾವುದು ಇವನ್ ಅವ್ರ ಕಾಕನ್ಕಿಂತ ಅಷ್ಟು ಪಾಪ್ಯುಲರ್ ಇದ್ರು ಅವರು. ಅದಕ್ಕೆ ದೇಶದೊಳಗೆ ಒಬ್ಬ ಅತಿ ಎತ್ತರ ಬೆಳೆದ ಒಬ್ಬ ರಾಜಕೀಯ ವ್ಯಕ್ತಿ ಕಳ್ಕೊಂಡು ನಮಗೆ ಬಹಳಷ್ಟು ದುಃಖ ಆಗಿದೆ. ದೇಶದೊಳಗ ಇಂತ ವ್ಯಕ್ತಿತ್ವ ಕಳ್ಕೊಂಡದ್ದು. ಯಾಕೆ ಒಬ್ಬ ರಾಜಕೀಯ ವ್ಯಕ್ತಿ ಮುಂದೆ ಬರ್ಬೇಕಾದ್ರ ಅವನ ತ್ಯಾಗ ಬಹಳ ದೊಡ್ಡ ತ್ಯಾಗ ಇರ್ತದ. ಅದಕ್ಕ ಅಂತ ವ್ಯಕ್ತಿ ಇನ್ನೂ ಯುವಕ ಮುಖ್ಯಮಂತ್ರಿ ಆಗು ಅವ್ರಿಗೆ ಇಚ್ಛೆ ಇತ್ತು. ದೇವ್ರ ದುರ್ದೈವ, ಇದರಿಂದ ದೇಶಕ್ಕೂ ಬಹಳಷ್ಟು ಲಾಸ್ ಆಯ್ತು, ಅವ್ರ ಕುಟುಂಬಕ್ಕೆ ಲಾಸ್ ಬಹಳ ಆಯ್ತು. ಸರ್, ತಾವು ಅವರ ಕೊನೆಯ ಭೇಟಿಯನ್ನ, ಅವ್ರ ಜೊತೆಗಿನ ಕೊನೆಯ ಭೇಟಿಯನ್ನ ಉಲ್ಲೇಖ ಮಾಡಿದ್ರಿ. ತಮ್ಮ ಮತ್ತು ಅವರ ಒಡನಾಟವನ್ನ ಹೇಳ್ಬೋದಾ ಸರ್? ಅಲ್ಲ, ನಾನು ಅದೇ ಹೇಳಿದೆ, ಅವ್ರ ಇಡೀ ಫ್ಯಾಮಿಲಿ ಜೊತೆಗೆ ಬಹಳ ಒಡನಾಟ. ನಂದು ಯಾವ್ದೂ ಕೆಲ್ಸ ಇದ್ರೆ ಮುಂಬೈಲಿ ನನ್ನ ಕಾಲೇಜ್ ಇರ್ಬೋದು, ಕಾಲೇಜ್ ಪರ್ಮಿಷನ್ ಸ್ವಂತ ಅವ್ರು ಬಂದು ಅವ್ರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದು ಪರ್ಸನಲಿ ಅದನ್ನ ಹೇಳಿ ನಮ್ ಪರ್ಮಿಷನ್ ಕೊಡಿಸಿದ್ರು. ಅಂದ್ರೆ ಅಂತ ವ್ಯಕ್ತಿತ್ವ ಅವನು. ಬಹಳ ಹಳೆ ಸಂಬಂಧ ನಂದು ಅವ್ರದ್ದು. ನಾನು ಸುಮಾರು 2 ಸಲ ನನ್ನ ಮನೆಗೆ ಬೆಳಗಾವಿಗೆ ಬಂದಾಗ 2 ಸಲ ನನ್ನ ಮನೆಗೆ ಬಂದ್ರು ಅವರು, ಅವ್ರ ಕುಟುಂಬದವರು. ಅದಕ್ಕೆ ಅದೇ ಹೇಳಿದಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ ಇಷ್ಟ ಮೇಲೆ ಬೆಳಿಬೇಕಾದ್ರ ಅವನು ತ್ಯಾಗ ಬಹಳ ದೊಡ್ಡದಿರ್ತದ. ಒಂದು ದೇಶದ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡು ದೇಶ ಬಡವಾಗ್ಯದ ಅಂತ ನನ್ಗನ್ನಿಸ್ತದ. ಸರ್, ಕೊನೆಯದಾಗಿ ತಾವು ಭೇಟಿಯಾದಂತ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ? ಇಲ್ಲ, ನಾನು ಅಲ್ಲಿ ಮಿರಜ್ ಹೋಗಿದ್ದೆ. ಅಲ್ಲೇ ನನ್ನ ಊರ್ ಪಕ್ಕದಾಗ ಮಿರಜ್, ಸುಮಾರು 20 ಕಿಲೋಮೀಟರ್ ಅಲ್ಲೇ. ಹೌದು, ಅಂಕ್ಲಿ ಪಕ್ಕ. ಅಂಕ್ಲಿ ಪಕ್ಕ ಅವ್ರು ಬರೋರಂತ ನನ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಹೋಗಿ ಸುಮಾರು ಪಾಪ ಸ್ಟೇಜ್ ದಿಂದ ಬಂದು ನನ್ ಕೆಳಗ್ ಬಂದು ನನ್ ಕರ್ಕೊಂಡು ಮೇಲೆ ಸ್ಟೇಜ್ ಮ್ಯಾಗ ಕರ್ಕೊಂಡು ಹೋದ್ರು. ಅದಕ್ಕೆ ನನ್ ರಾಜಕೀಯ ಕೆಲ್ಸ ಇಲ್ಲ ಆಗಿತ್ತು. ಮಹಾರಾಷ್ಟ್ರದಾಗ ನಂದು ಒಂದು ಸ್ಕೂಲ್ ಬರ್ತಾ ಇದೆ ಮುಂಬೈಯಲ್ಲಿ. ಸ್ಕೂಲ್ದ ಒಂದ್ ಸ್ವಲ್ಪ ಪರ್ಮಿಷನ್ ಹಂಗ ಉಳ್ದದ ಅಂತ ನಾನು ಹೋಗಿದ್ದೆ. ನನಗಿಲ್ಲ, ನೀವು ಮುಂಬೈಗೆ ಬನ್ನಿ, ನಾ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಇಲೆಕ್ಷನ್ ದಾಗ ಬಿಜಿ ಇದೀನಿ, ಮುಗಿದ್ಮ್ಯಾಗ ಬಂದ್ಬಿಡಿ ಅಂತ ಹೇಳಿದ್ರು. ಅಂತ
ಅಂತ ವ್ಯಕ್ತಿತ್ವ ನಾನು ಬಹಳ ಕ್ಲೋಸ್ ಇದ್ದೆ, ಫ್ಯಾಮಿಲಿಗೂ ಕ್ಲೋಸ್. ಬಹಳ ದುಃಖದ ಸಮಯ ಇದು. ಕೋರೆ ಅವರೇ, ಬಹುಶಃ 66 ವರ್ಷ ಪವಾರ್ ಅವರಿಗೆ. ಇನ್ನೂ ಸುದೀರ್ಘ ರಾಜಕೀಯ ಜರ್ನಿ ಇತ್ತು ಅವ್ರದ್ದು. ಆ ಮಧ್ಯೆ ಈ ವಿಧಿಯಾಟ ಇದೆ ನೋಡಿ. ಟೈಮು ಅದೇ ಮುಖ್ಯಮಂತ್ರಿ ಆಗೋ ಇಚ್ಛಾ ಬಾಳ ಇತ್ತು, ಅದಾಗ್ಲಿಲ್ಲ. ಅದೇ ಒಂದು ಅವ್ರದ್ದು ಕೊನೆ ಆಸೆ ಉಳಿತು. ಯಾವ ರೀತಿ ಸ್ಮರಿಸ್ತೀರಿ ತಾವು? ಶ್ರದ್ಧಾಂಜಲಿ ಯಾವ ರೀತಿ ಸಲ್ಲಿಸ್ತೀರಿ ಪ್ರಭಾಕರ್ ಕೋರೆ ಅವರೇ? ಅಲ್ಲ, ಇಡೀ ಅಲ್ಲ ನಮ್ ಕರ್ನಾಟಕದ ಇರ್ಬೋದು, ಅವ್ರದ್ದು ನಮ್ದು ಡಿಫರೆನ್ಸ್ ಪಾಲಿಟಿಕಲಿ ಇರ್ಬೋದು. ಆದ್ರೆ ವ್ಯಕ್ತಿಗೆ ಇವತ್ತು ಶ್ರದ್ಧಾಂಜಲಿ ಇಡೀ ಕರ್ನಾಟಕ ಜನರಿಂದ ಶ್ರದ್ಧಾಂಜಲಿ ನಾನು ಕೊಡ್ತಾ ಇದ್ದೇನೆ ಅವ್ರಿಗೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಸಂಬಂಧ ಇತ್ತು. ಅವರು ಅಂಟಿ ನಮ್ಮ ಊರವಳು, ಬೆಳಗಾವದವಳು. ಅವ್ರ ಅಂಕಲ್ ವೈಫು ಅಪ್ಪ ಸಾಹೇಬ್ ಅಂತ ಅವ್ರ ಅಂಕಲ್, ಅವ್ರು ಡಾಕ್ಟರೇಟ್ ಕೊಟ್ಟಿದ್ರು. ರೈತರ ಇದರಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಬಹಳ ಮುಂದುವರೆದ ಮನುಷ್ಯ ಅವನು. ಅವ್ನ್ ನಾಳೆ ಪದ್ಮಶ್ರೀ ಸಿಕ್ಕಿದ್ ಸುಮಾರು ನಂಗೆ ಅನ್ಸ್ತದ 50 ವರ್ಷದಿಂದ. ಅವ್ರು ಅದಕ್ಕೆ ಇಲ್ಲಿ ಸಂಬಂಧ ಇರೋದನ್ನ ಬಹಳ ಸಲ ಬರ್ತೇವೆ. ಅವ್ರ ಸಿಸ್ಟರ್ಗೂ ಇಲ್ಲೇ ಕೊಟ್ಟಿದ್ದಾರೆ ಬೆಳಗಾವಿಗೆ. ಬಂದಾಗ ನನ್ನ ಕಡೆ ಹೇಳ್ಕೊಳ್ತಿದ್ರು. ನನ್ನ ಜೊತೆಗೆ ಅಟ್ಲೀಸ್ಟ್ ಒಂದ್ರೆ ಬ್ರೇಕ್ಫಾಸ್ಟ್ ಅಥವಾ ಊಟ ತನಕ ಫಿಕ್ಸ್ ಇತ್ತು. ಅದಕ್ಕೆ ಅಂತ ಅವ್ನ ಕಳ್ಕೊಂಡು ಅದೇ ಹೇಳಿದೆ. ಬಹಳ ನನ್ಗೊಂದು ಸಮೀಪದ ವೆಲ್ ವಿಷರು, ನನ್ ಗೆಳೆಯ. ನಾವು ಕಳ್ಕೊಂಡು ಬಹಳಷ್ಟು ಬಡವಾಗಿದ್ದೀವಿ ಅಂತ ನನ್ಗನ್ನಿಸ್ತು. ಧನ್ಯವಾದ ಪ್ರಭಾಕರ್ ಕೋರೆ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪ್ರಭಾಕರ್ ಕೋರೆ ಅವರು ರಾಜ್ಯಸಭೆಯ ಮಾಜಿ ಸದಸ್ಯರು ಮತ್ತು ಅಜಿತ್ ಪವಾರ್ ಕುಟುಂಬಕ್ಕೆ ತುಂಬಾ ಹತ್ತಿರದವರು ಕೂಡ. ಅವರ ಒಡನಾಟವನ್ನು ಸ್ಮರಿಸಿದ್ರು. 66 ವರ್ಷಕ್ಕೆ ಈ ರೀತಿಯಾಗಿದೆ. ದೊಡ್ಡ ಕನಸುಗಳನ್ನು ಇಟ್ಟುಕೊಂಡಿದ್ರು ಅಜಿತ್ ಪವಾರ್ ಅವರು. ಈ ರೀತಿ ಆಗಬಾರದಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.